ಇತಿಮಿತಿಯಲ್ಲಿ ಒಂದೊಳ್ಳೆಯ ಬದುಕು ಕಟ್ಟಿಕೊಳ್ಳುವುದು ಹೇಗೆ? ಎಲ್ಲರೂ ತನ್ನದೇ ಆದ ಸುಂದರ ಬದುಕನ್ನ ಬಯಸುತ್ತಾ ಐಷಾರಾಮಿ ಜೀವನದ ಬಗ್ಗೆಯೇ ನಿರೀಕ್ಷೆ ಮಾಡುತ್ತಾರೆ. ಅದರಂತೆ ಒಂದೊಳ್ಳೆಯ ಮನೆ, ಓಡಾಡಲು ಕಾರು, ಹೀಗೆ ಐಷಾರಾಮಿ ಬದುಕನ್ನ ಬಯಸುತ್ತಾರೆ. ಇವತ್ತಿನ ಆಧುನಿಕ ಬದುಕಿನಲ್ಲಿ ಐಷಾರಾಮಿಯಾಗಿದ್ದರೆ ಮಾತ್ರ ಸಮಾಜದಲ್ಲಿ ಗೌರವ ಎನ್ನುವ ಮನೋಭಾವಕ್ಕೆ ನಾವೆಲ್ಲರೂ ಜೋತು ಬಿದ್ದಿರುವುದರಿಂದ ಇದಾವುದೂ ಇಲ್ಲದೆ ಹೋದರೆ ಬದುಕೇ ಗೌಣ ಎಂಬ ತೀರ್ಮಾನಕ್ಕೆ ಬಂದು ಬಿಡುತ್ತೇವೆ. ಇದನ್ನೆಲ್ಲ ಪಡೆದೇ ತೀರಬೇಕೆಂಬ ಹಠಕ್ಕೆ ಬಿದ್ದು ಸಮಾಜದಲ್ಲಿ ಅಂತಸ್ತನ್ನ ಉಳಿಸಿಕೊಳ್ಳುವ ಸಲುವಾಗಿ ನಮ್ಮ ಸಾಮರ್ಥ್ಯಕ್ಕೆ ನಿಲುಕದ್ದನ್ನೆಲ್ಲ ಕೈವಶ ಮಾಡಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತಾ ನೆಮ್ಮದಿ ಇಲ್ಲದ ಬದುಕನ್ನ ಕಳೆಯುತ್ತಿದ್ದೇವೆ. ನಾವು ಮಾಡುತ್ತಿರುವ ಸಂಪಾದನೆಯಲ್ಲಿ ದಿನ ಕಳೆಯುವುದೇ ಕಷ್ಟವಾಗಿರುವಾಗ ಮೋಜು ಮಸ್ತಿಗೆ ಮುಂದಾದರೆ ಏನಾಗಬಹುದು? ಕಷ್ಟಪಟ್ಟು ದುಡಿದ ಹಣವನ್ನ ದ್ವಿಗುಣಗೊಳಿಸುವ ಸಲುವಾಗಿ ಸುಲಭ ಮಾರ್ಗದಲ್ಲಿ ಮತ್ತಷ್ಟು ಸಂಪಾದಿಸುವ ಭ್ರಮೆಯಲ್ಲಿ ಜೂಜಿಗೆ ಕಟ್ಟಿ ಬರೀ ಕೈಯಲ್ಲಿ ಹಿಂತಿರುಗುವವರು ಎಷ್ಟೊಂದು ಜನರಿಲ್ಲ. ಮಾಡಿದ ಸಂಪಾದನೆಯನ್ನ ಹೆಂಡಕ್ಕೆ ಹಾಕಿ ಹೆಂಡತಿ ಮಕ್ಕಳನ್ನ ಉಪವಾಸ ಬೀಳಿಸುವವರು ಸಹ ಇದ್ದಾರೆ. ಇತಿಮಿತಿಯಲ್ಲಿ ಬದುಕನ್ನ ಕಟ್ಟಿಕೊಳ್ಳಬೇಕು. ನಾವೆಲ್ಲರೂ ಹಣ ಮತ್ತು ಅದರಿಂದ ಪಡೆಯಬಹುದಾದಂತಹ ಐಷಾರಾಮಿ ಜೀವನದ ಬಗ್ಗೆ ಚಿಂತಿಸುತ್ತೇವೆಯೇ ಹೊರತು ನಮ್ಮ ಇತಿಮಿತಿಯಲ್ಲಿ ಒಂದೊಳ್ಳೆಯ ಬದುಕನ್ನ ಕಟ್ಟಿಕೊಳ್ಳಲು ಮುಂದಾಗುವುದೇ ಇಲ್ಲ. ಹೀಗಾಗಿ ನಾವು ಅನಗತ್ಯ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿರುತ್ತೇವೆ. ನೆಮ್ಮದಿ ಕಳೆದುಕೊಂಡು ಮಾನಸಿಕ ಅಸ್ವಸ್ಥರಂತೆ ವರ್ತಿಸುತ್ತೇವೆ. ಸದಾ ಭಯ ಆತಂಕದಲ್ಲಿ ದಿನ ಕಳೆಯುತ್ತೇವೆ. ನಮಗೆ ನಮ್ಮ ಮುಂದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವವರು ಕಾಣುತ್ತಾರೆ. ಅವರ ಏಳಿಗೆ ನಮ್ಮ ಮನಸ್ಸನ್ನ ಕೆಡಿಸುತ್ತದೆ. ಅವರು ಚೆನ್ನಾಗಿರಲಿ ಹಾಗೆಂಬ ಉದಾರ ಭಾವ ನಮ್ಮಲ್ಲಿ ಇಲ್ಲದಿರುವುದರಿಂದಾಗಿ ಆತನ ಏಳಿಗೆ ನಮಗೆ ಸಹಿಸದಾಗುತ್ತದೆ. ನಾವು ನಮ್ಮ ಬಗ್ಗೆ ಚಿಂತಿಸದೆ ಆತನ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತೇವೆ. ನಮ್ಮ ಕಣ್ಣ ಮುಂದೆಯೇ ಆತ ಏಳಿಗೆಯಾಗಿ ಬಿಟ್ಟನಲ್ಲ ಎಂಬ ಚಿಂತೆ ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸುತ್ತದೆ. ಮತ್ತೊಬ್ಬರ ಏಳಿಗೆಯನ್ನ ಕಂಡು ಖುಷಿ ಪಡುವ ಮತ್ತು ಪ್ರೋತ್ಸಾಹಿಸುವ ಉದಾರ ಭಾವ ನಮ್ಮಲ್ಲಿ ಬೆಳೆಸಿಕೊಳ್ಳದೆ ಹೋದರೆ ಖಂಡಿತ ಉದ್ಧಾರವಾಗಲು ಸಾಧ್ಯವಿಲ್ಲ. ಇನ್ನೊಬ್ಬರ ಯಶಸ್ಸು, ಅಭಿವೃದ್ಧಿಯನ್ನ ದೂರದಿಂದ ನೋಡಿ ಸಂತೋಷ ಪಡುವ, ಹತ್ತಿರವಿದ್ದಾಗ ಬೆನ್ನು ತಟ್ಟಿ ಇನ್ನಷ್ಟು ಅವರನ್ನು ಹುರಿದುಂಬಿಸುವ ಪ್ರವೃತ್ತಿಯನ್ನ ನಾವು ಬೆಳೆಸಿಕೊಳ್ಳದೆ ಹೋದರೆ ಖಂಡಿತ ನಾವು ಒಳ್ಳೆಯ ಮನುಷ್ಯರಾಗಿ ಬದುಕಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಮಾನಸಿಕವಾಗಿ ಆರೋಗ್ಯವಂತ ಬದುಕು ಕಟ್ಟಿಕೊಳ್ಳಲಾಗುವುದಿಲ್ಲ. ಮತ್ತೊಬ್ಬನ ಏಳಿಗೆಯನ್ನ ನೋಡಿ ಅವನಂತೆ ಬೆಳೆಯಬೇಕು. ಅವನು ಬದುಕಿನಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಎಷ್ಟೆಲ್ಲಾ ಶ್ರಮ ಪಡುತ್ತಿದ್ದಾನೆ ಎಂಬುದನ್ನು ಅರಿತು ಅದರಂತೆ ಬದುಕಲು ಯತ್ನಿಸಬೇಕು. ಆದರೆ ನಾವು ಯಾವತ್ತೂ ಆ ರೀತಿ ಮಾಡುವುದಿಲ್ಲ. ಯಶಸ್ಸು ಕಂಡ ವ್ಯಕ್ತಿಯನ್ನ ತುಳಿದು ಮೇಲೆ ಬರಲು ಬೇಕಾದ ಕುತಂತ್ರಗಳನ್ನ ಮಾಡುತ್ತೇವೆ. ಇದು ನಮ್ಮಲ್ಲಿರುವ ಕೆಟ್ಟ ಗುಣ. ಇದನ್ನ ಮನಸ್ಸಿನಿಂದ ತೆಗೆದು ಹಾಕದೆ ಹೋದರೆ ಮುಂದೆ ಬದುಕಿನುದ್ದಕ್ಕೂ ನಮ್ಮ ಅಭಿವೃದ್ಧಿಗೆ ಮಾರಕವಾಗಿರುವುದರಲ್ಲಿ ಸಂಶಯವಿಲ್ಲ. ಇಂತಹ ಮನಸ್ಥಿತಿ ಹೊಂದಿರುವ ವ್ಯಕ್ತಿಗಳು ಶ್ರಮ ಪಡಲು ತಯಾರಾಗಿರುವುದಿಲ್ಲ. ಆದರೆ ಯಶಸ್ಸನ್ನ ಬಯಸುತ್ತಾರೆ. ಶ್ರಮ ಪಡದ ಮೇಲೆ ಯಶಸ್ಸು ತಾನೇ ಸಿಕ್ಕಿಯಾತು. ಆದರೆ ಆ ಯಶಸ್ಸನ್ನ ಪಡೆಯಲು ಅವರು ಅನ್ಯ ಮಾರ್ಗ ಹಿಡಿಯುತ್ತಾರೆ. ಇಂತಹವರು ಮುಂದೊಂದು ದಿನ ಸಮಾಜಕ್ಕೆ ಮಾರಕವಾಗುವುದರಲ್ಲಿ ಸಂಶಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇರುವುದರಲ್ಲೇ ತೃಪ್ತಿ ಪಡುವ ಬದುಕು ಯಾರಿಗೂ ಬೇಕಾಗಿಲ್ಲ. ಮತ್ತೊಬ್ಬರದನ್ನ ಕಸಿದು ತಾವು ಬದುಕುವ ಮನೋಸ್ಥಿತಿಯಿಂದಾಗಿ ಮೋಸ, ವಂಚನೆಗಳು ಹೆಚ್ಚಾಗುತ್ತಿವೆ. ಕೇವಲ ತಮ್ಮ ಖರ್ಚು ವೆಚ್ಚಕ್ಕೆ ಆದರೆ ಸಾಕೆಂಬ ಸಮಾಧಾನ ನಮ್ಮಲ್ಲಿಲ್ಲ. ಭವಿಷ್ಯದ ಬಗ್ಗೆಯೂ ಚಿಂತಿಸುವ ಮತ್ತು ಮುಂದಿನ ತಲೆಮಾರಿಗೆ ಕೂಡಿಡುವ ಆತುರ. ಇದರಿಂದಾಗಿ ನಾವು ದೇವರು ಎಷ್ಟು ಕೊಟ್ಟರೂ ಅದರಿಂದ ತೃಪ್ತರಾಗುತ್ತಿಲ್ಲ. ಅತೃಪ್ತಿ ನಮ್ಮನ್ನ ಕಾಡುತ್ತಲೇ ಇರುತ್ತದೆ. ಬದುಕು ನಶ್ವರ. ಇಲ್ಲಿ ಎಷ್ಟೇ ಸಂಪಾದನೆ ಮಾಡಿಟ್ಟರೂ ಒಂದಲ್ಲ ಒಂದು ದಿನ ಎಲ್ಲವನ್ನ ಬಿಟ್ಟು ಬರಿಗೈಯಲ್ಲಿ ಹೋಗಲೇಬೇಕು. ಇದು ನಮ್ಮೆಲ್ಲರಿಗೆ ಗೊತ್ತಿರುವಂತಹ ವಿಚಾರ. ಆದರೆ ನಾವ್ಯಾರೂ ಆ ಬಗ್ಗೆ ಆಲೋಚಿಸುವುದೇ ಇಲ್ಲ. ಇಲ್ಲಿಯೇ ಶಾಶ್ವತವಾಗಿರುತ್ತೇವೆ ಎಂಬ ನಂಬಿಕೆಯಲ್ಲೇ ಬದುಕುತ್ತಿದ್ದೇವೆ. ಬೇರೆಯವರ ವೈಭವದ ಬದುಕು ಆಕರ್ಷಿಸುವುದರಿಂದ ಧರ್ಮದ ದಾರಿಯಲ್ಲಿ ಸಾಗುವ ವ್ಯಕ್ತಿ ಕೂಡ ಅಯ್ಯೋ, ಸತ್ಯ ಧರ್ಮಕ್ಕೆ ಸಿಕ್ಕಿದ್ದು ಇಷ್ಟೇನಾ, ನಾನೇಕೆ ಧರ್ಮದ ಹಾದಿಯಲ್ಲಿ ಸಾಗಬೇಕೆಂದು ಪ್ರಶ್ನಿಸಿಕೊಳ್ಳುತ್ತಾ ಅಧರ್ಮದ ಹಾದಿಯತ್ತ ಹೆಜ್ಜೆ ಹಾಕುತ್ತಾನೆ. ಧರ್ಮದ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಸಹಜ. ಆದರೆ ಅದರ ಮೇಲೆ ಸಾಗುವುದು ಕಷ್ಟವಾಗಬಹುದು. ಆದರೆ ಮುಂದೆ ಒಂದು ನೆಮ್ಮದಿಯ ಮತ್ತು ಸುಖದ ಹಾದಿ ಇದ್ದೇ ಇದೆ ಎಂಬ ಸತ್ಯವನ್ನ ಮರೆಯಬಾರದು. ಅಧರ್ಮದ ಹಾದಿ, ಹಣ, ಸಂಪತ್ತು ಎಲ್ಲವನ್ನ ತಕ್ಷಣಕ್ಕೆ ತಂದು ಕೊಡಬಹುದು. ಆದರೆ ಮಾಡಿದ ಕರ್ಮಕ್ಕೆ ಮುಂದೆ ಕಂದಾಯ ಕಟ್ಟಲೇಬೇಕು. ನಮ್ಮ ಮುಂದೆ ಅಕ್ರಮವಾಗಿ ಸಂಪಾದನೆ ಮಾಡಿ ಸಂಪತ್ತನ್ನ ಕೂಡಿಟ್ಟುಕೊಂಡವರನ್ನ ನೋಡಿದ್ರೆ ಅವರೆಲ್ಲ ಸುಖವಾಗಿ ಇದ್ದಾರಾ ಎಂಬುದು ಮನದಟ್ಟಾಗಿ ಬಿಡುತ್ತದೆ. ಆಮೇಲೆ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನೆಮ್ಮದಿ ಇಲ್ಲದ ಸಂಪತ್ತು ತುಂಬಿದ ವೈಭವದ ಬದುಕು ಬೇಕಾ ಅಂತ.